ಓಂ ತದಧೀನತ್ವಾತ್ ಅರ್ಥವತ್ ಓಂ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 178ನೇ ಗದ್ಯ ಭಾಗ ಇದು. ಇದನ್ನು ನಾವು ನೋಡೋದಕ್ಕಿಂತ ಮುಂಚೆ ಈ ಹಿಂದಿನ 177ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯದಧೀನೋ ಗುಣೋ ಯಸ್ಯ ತದ್ಗುಣಿ ಸೋಭಿಧೀಯತೆ, ಅದಾದಮೇಲೆ ಸಬದ್ಧ ಸ ದುಃಖಿ ಸ ಬಂಧಯತಿ ಸ ದುಃಖಯತಿ ಅಂತಿಷ್ಟೇನೊಂದು ಶ್ಲೋಕ ಕೊಟ್ಟಿದ್ದಾರಲ್ಲ, ಅಲ್ಲೇನೋ ಒಂದಿಷ್ಟು ಸಮಸ್ಯೆ ಇದೆ ಅಂತ ಅನ್ನೋದನ್ನು ನಾವು ಗುರುತಿಸಬೇಕು ಅಂತ ಈಗ ಹೇಳಬೇಕಾಗಿದೆ. ಯದಧೀನೋ ಗುಣೋ ಯಸ್ಯ ತದ್ಗುಣಿ ಸೋಭಿಧೀಯತೆ ಅಂತ ಅನ್ನೋದು, ಯದಧೀನೋ ಗುಣೋ ಯಸ್ಯ ತದ್ಗುಣಿ ಸೋಭಿಧೀಯತೆ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯದ 4ನೇ ಪಾದದ 3ನೇ ಸೂತ್ರ ಇದು. ಆ ಸೂತ್ರದಲ್ಲಿ ಆಚಾರ್ಯರು ಸ್ಕಂದ ಪುರಾಣದ ಮಾತೊಂದನ್ನು ಉದ್ಧರಿಸಿದ್ದಾರೆ. ಯದಧೀನೋ ಗುಣೋ ಯಸ್ಯ ತದ್ಗುಣಿ ಸೋಭಿಧೀಯತೆ, ಯಾವ ಗುಣವು ಇನ್ನೊಬ್ಬ ಉತ್ತಮ ವ್ಯಕ್ತಿಯ ಅಧೀನವೋ ಆ ಉತ್ತಮ ವ್ಯಕ್ತಿಯನ್ನ ಆ ಗುಣವುಳ್ಳವನು ಅಂತಲೇ ವ್ಯವಹಾರ ಮಾಡಿಬಿಡ್ತಾರೆ. ಹೇಗೆ ಅಂದರೆ, ಯಥಾ ಜೀವ ಪರಾತ್ಮೇತಿ ಯಥಾ ರಾಜ ಜಯಿತ್ಯಪಿ. ಇದನ್ನ ಒಂದು 2-3 ದಿವಸದ ಪಾಠದಲ್ಲಿ ಹಿಂದೆ ಹೇಳಿದ್ದೆ. ಜೀವನನ್ನೇ ಪರಮಾತ್ಮ ಅಂತ ಹೇಳ್ತಾರೆ. ಅದು ಪರಮಾತ್ಮನೇ ಜೀವ ಅಂತ ಯಾಕೆ ಹೇಳ್ತಾರೆ ಅಂದರೆ, ಜೀವ ಪರಮಾತ್ಮನ ಅಧೀನ ಆದ್ರಿಂದ ಅಂತ. ಜೀವವೆಲ್ಲವೂ, ಈ ಜೀವಾತ್ಮನ ಜೀವನ ಒಟ್ಟಾರೆ ಅನ್ನೋದೆಲ್ಲವೂ ಪರಮಾತ್ಮನ ಅಧೀನ ಆದ್ರಿಂದ ಅಭಿಪ್ರಾಯ ಪಡ್ತಾರೆ. ರಾಜನನ್ನ ಜಯಿ ಅಂತಾರೆ, ಜಯ ಉಳ್ಳವನು ಅಂತ. ಯಾಕಂತಾರೆ, ಸೈನಿಕರು ಜಯವನ್ನು ಮಾಡ್ಕೊಂಡಿದ್ರು ಕೂಡ ಅದು ರಾಜನ ಅಧೀನ ಆದ್ರಿಂದ ಅವನನ್ನೇ ಜಯಿ ಅಂತಾರೆ ಅಂತ ಈ ಹಿಂದೆ ಶ್ಲೋಕ ನೋಡಿದ್ವಿ. ಹೀಗಿದು ಯದಧೀನೋ ಗುಣೋ ಯಸ್ಯ ಅಂತ ಪ್ರಾರಂಭ ಆಗಿ ಯಥಾ ರಾಜ ಜಯಿತ್ಯಪಿ ಅಂತ ಸ್ಕಂದ ಪುರಾಣದ ಮಾತಿದೆ. ಇದನ್ನ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾಯ ಉದ್ಧರಿಸಿದ್ದಾರೆ. ಮತ್ತೆ ಅದಲ್ಲದೆ ಸಬದ್ಧ ಸ ದುಃಖಿ ಸದ್ ಬಂಧಯತಿ ಸ ದುಃಖಯತಿ ಅಂತ ಇದು ಕೌಂಡಿನ್ಯ ಶ್ರುತಿ. ಇದು ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂಥ ಮಾತು. ಯಾವ ಉಪನಿಷತ್ ಭಾಷ್ಯ ಅಂತ ಈಗ ನೆನಪಿಲ್ಲ, ಮತ್ತೊಮ್ಮೆ ಯಾವಾಗಾದ್ರೂ ಅಥರ್ವಣನೋ ಮಾಂಡೂಕನೋ ಎಲ್ಲೋ ಒಂದ್ ಕಡೆ ಬಂದಿರೋ ಮಾತದು, ಅದು ಗೊತ್ತಾಗ್ತದೆ. ಆದರೆ ಪ್ರಾಯ ಎಡಿಟ್ ಮಾಡುವವರು ಆ ಯದಧೀನೋ ಗುಣೋ ಯಸ್ಯ ಅಂತ ಏನು ಶ್ಲೋಕ ಇದೆಯಲ್ಲ, ಆ ಶ್ಲೋಕದ ಉತ್ತರಾರ್ಧವನ್ನು ಹಾಕಿಲ್ಲ, ಇಲ್ಲಿ ತಪ್ಪಿ ಹೋಗಿದೆ. ಪೂರ್ವಾರ್ಧ ಅದು ಸ್ಕಂದ ಪುರಾಣದ ಪೂರ್ವಾರ್ಧ, ಮತ್ತೆ ಸಬದ್ಧ ಸ ದುಃಖಿ ಸ ಬಂಧಯತಿ ಅನ್ನೋದು ಉತ್ತರಾರ್ಧ ಏನಿದೆ, ಈ ನಮ್ಗೆ ಇಲ್ಲಿ ಪ್ರಿಂಟ್ ಆಗಿರೋದ್ರಲ್ಲಿ ಕಾಣಿಸ್ತಾ ಇರೋದು, ಇದು ಆ ಕೌಂಡಿನ್ಯ ಶ್ರುತಿ. ವಸ್ತುತಃ ರಾಘವೇಂದ್ರ ಸ್ವಾಮಿಗಳು ಮೂಲ ಇಡೀ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದ ಶ್ಲೋಕವನ್ನು ಉದ್ಧರಿಸಿದ್ದಾರೆ, ಯಥಾ ರಾಜ ಜಯಿತ್ಯಪಿ ಅನ್ನುವವರೆಗೆ. ಅದಾದ್ಮೇಲೆ ಸಬದ್ಧ ಸ ದುಃಖಿ ಅಂತನೂ ಹೇಳಿದ್ದಾರೆ. ಅದು ನಡುವಿಂದ ಹಾರಿ ಹೋಗಿರೋದ್ರಿಂದ, ಸ್ಕಂದ ಪುರಾಣದ ಶ್ಲೋಕದ ಉತ್ತರಾರ್ಧ ಹಾರಿ ಹೋಗಿರೋದ್ರಿಂದ ಇವಿಷ್ಟು ಸೇರಿ ಉಪನಿಷತ್ತೊಂದೊಂದು ತುಣುಕು ಮತ್ತು ಪುರಾಣದೊಂದು ತುಣುಕು ಸೇರಿ ಎರಡೂ ಒಂದು ಶ್ಲೋಕ ಅನ್ನುವಂತೆ ಅಲ್ಲಿ ಕಾಣಿಸ್ತಿದೆ. ಆ ಇನ್ವರ್ಟೆಡ್ ಕಾಮನು ಆಗಿದೆ, ಅದು ಸರಿ ಇಲ್ಲ. ಅದನ್ನ ಸ್ವಲ್ಪ ಗಮನಿಸಬೇಕು. ಇನ್ನು ಬೇರೆ ಬೇರೆ ಪಾಠಗಳನ್ನು ಗಮನಿಸಿ ಮತ್ತೊಂದು ಬಾರಿ ಹೇಳುವ ಪ್ರಯತ್ನ ಮಾಡೋಣ. ಮುಂದೆ 178ನೇ ಗದ್ಯ ಭಾಗ. ವಿಷ್ಣುವಿನ ಸರ್ವಶಬ್ದ ವಾಚ್ಯ ಅಂತ ನೀವು ಹೇಳುವುದು ಸರಿಯಲ್ಲ. ಇಷ್ಟೆಲ್ಲ ನೀವು ಪ್ರಯತ್ನ ಪಟ್ಟರು ಕೂಡ ಅವನನ್ನ ದುಃಖಿ ಅನ್ನೋ ಶಬ್ದದಿಂದ, ಬದ್ಧ ಅನ್ನೋ ಶಬ್ದದಿಂದ ವಾಚ್ಯ ಅಂತ ನೀವೆಲ್ಲ ಹೇಳ್ತೀರಿ. ಆದರೆ ವಸಂತೆ ಜ್ಯೋತಿಷ ಯಜೇತ ಅಂತಿದೆಯಲ್ಲ, ವಸಂತ ಪ್ರತಿಯೊಂದು ವಸಂತ ಕಾಲದಲ್ಲಿಯೂ ಕೂಡ ಜ್ಯೋತಿಷ, ಇದು ಜ್ಯೋತಿಷ್ಠೋಮ ಯಾಗದಿಂದ ಯಜೇತ ಯಜ್ಞ ಮಾಡಬೇಕು. ವಸಂತೆ ಅಂತ ಸಪ್ತಮಿ ವಿಭಕ್ತಿ, ಜ್ಯೋತಿಷ ಅಂತ ತೃತೀಯ ವಿಭಕ್ತಿ, ಯಜೇತ ಯಾಗ ಮಾಡಬೇಕು ಅಂತಿದೆ. ಇಲ್ಲಿ ಕಾಲ ಕರ್ಮ ಕ್ರಮಾಧಿಕಾರಿ ಫಲಾದಿ ವಾಚಕ ಶಬ್ದಾನಾಂ ವಿಷ್ಣುವಾಚಿತ್ವ ಅಯೋಗಾತ್. ಇಲ್ಲಿರುವುದೇನು, ಒಂದು ಕಾಲ, ಯಾವ ಕಾಲದಲ್ಲಿ ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ, ವಸಂತ ಕಾಲದಲ್ಲಿ ಮಾಡಬೇಕು. ಆಮೇಲೆ ಕರ್ಮ, ಯಾವ ಕರ್ಮ ಅಂದರೆ ಜ್ಯೋತಿಷ್ಠೋಮ ಅನ್ನೋ ಕರ್ಮವನ್ನು ಮಾಡಬೇಕು ಅಂತ, ಇದನ್ನೆಲ್ಲ ಹೇಳಿದ್ದಾರೆ. ಇನ್ನು ಕೆಲವು ಕಡೆ ಅಧಿಕಾರಿಯನ್ನು ಹೇಳಿರ್ತಾರೆ. ವಸಂತೆ ಜ್ಯೋತಿಷ ಯಜೇತ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಅಧಿಕಾರಿ ಅವನು ಸ್ವರ್ಗಕಾಮ, ಯಾರಿಗೆ ಸ್ವರ್ಗದ ಅಪೇಕ್ಷೆ ಇದೆಯೋ ಅವನು ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ ಕೆಲವು ಕಡೆ ಅಧಿಕಾರಿಯನ್ನು ಹೇಳ್ತಾರೆ. ಇನ್ನು ಕೆಲವು ಕಡೆ ಫಲವನ್ನು ಹೇಳಿರ್ತಾರೆ. ಅಂತೂ ಈ ಎಲ್ಲ ವಾಚಕ ಶಬ್ದಗಳಿವೆಯಲ್ಲ, ಅವೆಲ್ಲ ವಿಷ್ಣುವನ್ನು ಹೇಳೋದು ಹೇಗೆ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಜ್ಯೋತಿರುಪಕ್ರಮಾತ್ ಇತ್ಯಾದಿ ಸೂತ್ರದ್ವಯಂ, ಜ್ಯೋತಿರುಪಕ್ರಮಾತ್ ಮೊದಲಾದ ಸೂತ್ರಗಳು ಅದಕ್ಕಾಗಿ ಹೊರಟಿವೆ. ಜ್ಯೋತಿರುಪಕ್ರಮಾತ್ತು ತಥಾ ಹ್ಯಧೀಯತ ಏಕೆ ಅಂತದು 10ನೇ ಸೂತ್ರ. ಆಮೇಲೆ ಅದರ ಮುಂದಿನ ಸೂತ್ರ ಕಲ್ಪನೋಪದೇಶಾಚ್ಚ ಮಧ್ವಾದಿವತ್ ಅವಿರೋಧ ಅಂತ 11ನೇ ಸೂತ್ರ.
ಇವೆರಡು ಸೂತ್ರಗಳನ್ನು ಒಳಗೊಂಡಂಥ ಜ್ಯೋತಿರುಪಕ್ರಮಾಧಿಕರಣ ಅದು ಪ್ರಾಯ. ಆ ಅಧಿಕರಣ ಅಲ್ಲಿರುವ ಸೂತ್ರಗಳು ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತವೆ. ಅಲ್ಲೇನು ಬ್ರಹ್ಮಸೂತ್ರ ಭಾಷ್ಯ ಉತ್ತರ ಕೊಟ್ಟಿದೆ ಅದನ್ನ ಆಚಾರ್ಯರು ಕರ್ಮವಾಚ್ಯಶ್ಚ ವಾಚ್ಯ ಅಂತ ಆಚಾರ್ಯರು ಅದನ್ನ ಅಣುಭಾಷ್ಯದಲ್ಲಿ ಸಂಗ್ರಹಿಸಿದ್ದಾರೆ. ಪೂರ್ವವತ್ ಅನುಷಂಗ 179ನೇ ಗದ್ಯ ಭಾಗ. ಹಿಂದಿನಂತೆ ಎಲ್ಲ ವಾಕ್ಯಗಳನ್ನು ಜೋಡಿಸ್ಕೋಬೇಕು. ಅದು ಹೇಗೆ ಅಂದರೆ, ಇಲ್ಲಿ ಕರ್ಮವಾಚ್ಯ ಇಷ್ಟ ಅಂತಿದೆಯಲ್ಲ, ಕರ್ಮ ವಾಚ್ಯಂ ಯೇಷಾಂತೆ ಕರ್ಮವಾಚ್ಯಾ ತೈಹಿ ಕರ್ಮವಾಚ್ಯೈ ಅಂತ ಬಹುರೀ ಸಮಾಸ ಮಾಡಬೇಕು. ವಾಚ್ಯ ಅಂದ್ರೆ ಹೇಳಲ್ಪಡುವುದು ಅಂತ ಅರ್ಥ. ಕರ್ಮ ವಾಚ್ಯಂ ಯೇಷಾಂ ತೈಹಿ ಕರ್ಮವಾಚ್ಯೈ. ಯೇಷಾಂ ಯಾವ ಶಬ್ದಗಳಿಗೆ ಅಂದರೆ ವಸಂತ, ಜ್ಯೋತಿಷ, ಸ್ವರ್ಗಕಾಮ ಮೊದಲಾದ ಶಬ್ದಗಳಿಗೆ ಕರ್ಮವು ವಾಚ್ಯಂ ಪ್ರತಿಪಾದ್ಯವಾಗಿದೆ ಅಂತ ಹೀಗದರ ಅರ್ಥ. ಆದ್ರಿಂದ ಆ ಶಬ್ದಗಳನ್ನ ಕರ್ಮವಾಚ್ಯ ಅಂತ ಕರೀತಾರೆ. ಅರ್ಥಾತ್ ಕರ್ಮ ಪ್ರತಿಪಾದಕ ಅಂತ ಅರ್ಥ ಅಷ್ಟೇ, ಬೇರೆ ಏನಲ್ಲ. ತದರ್ಥಃ ಕರ್ಮವಾಚ್ಯಶ್ಚ ವಾಚ್ಯ. ಅಲ್ಲಿ ಕರ್ಮ ಅಂತಾನೆ ಯಾಕೆ ತಗೊಂಡಿದ್ದಾರೆ? ಕರ್ಮ, ಕಾಲ ಮತ್ತೆ ಅಧಿಕಾರಿ ಹೀಗೆಲ್ಲ 4 ಇರುವಾಗ ಕರ್ಮವನ್ನು ಯಾಕೆ ತಗೊಂಡಿದ್ದಾರೆ ಅಂದ್ರೆ, ಈ ಪ್ರಾಧಾನ್ಯಾತ್ ಉಕ್ತ ವಕ್ಷ್ಯಮಾನ ಸರ್ವಶಬ್ದಾನಾಂ ಉಪಲಕ್ಷಣತ್ವೇನ ಕರ್ಮೋಕ್ತಿ. ಈ ಎಲ್ಲದರಲ್ಲೂ ಕರ್ಮ ಅಂತ ಅನ್ನೋದು ಪ್ರಧಾನ. ಜ್ಞಾನದ ನಂತರ ಇರೋದು ಕರ್ಮ ಪ್ರಧಾನ. ಅದರಿಂದ ಕರ್ಮವನ್ನು ತಗೊಂಡಿದ್ದಾರೆ. ವಸ್ತುತಃ ಕರ್ಮ ಎಂಬ ಶಬ್ದದಿಂದ ನಾವು ಉಕ್ತ ವಕ್ಷ್ಯಮಾನ ಸರ್ವ ಶಬ್ದಗಳನ್ನು, ಭಗವಂತನಲ್ಲಿ ಯಾವ ಶಬ್ದಗಳು ಹೇಗೆ ಪ್ರತಿಪಾದಕ ಆಗ್ತವೆ ಅಂತ ನಮ್ಗೆ ಗೊಂದಲ ಇರ್ತದಲ್ಲ, ಆ ಎಲ್ಲಾ ಶಬ್ದಗಳನ್ನು ತಗೊಳ್ಬೇಕು. ಅವೆಲ್ಲದಕ್ಕೂ ಸೂಚಕ ಈ ಕರ್ಮ ಶಬ್ದ. ನ ಕೇವಲಂ ತರತಮ ಭಾವಾಪನ್ನಾರ್ಥವಾಚಕೈ ಇತಿ ಚಾರ್ಥ. ಕರ್ಮವಾಚ್ಯ ಇಷ್ಟ ಅಂತಿದೆಯಲ್ಲ, ಚ ಎಂಬುದಕ್ಕೆ ಏನರ್ಥ ಅಂತಂದ್ರೆ, ಈ ತರತಮ ಭಾವವನ್ನು ಹೇಳುವ ಶಬ್ದಗಳಿವೆಯಲ್ಲ, ಅಲ್ಲಿ ಅವ್ಯಕ್ತಾತ್ ಪುರುಷಃ ಪರಃ ಇಂದ್ರಿಯೇಭ್ಯ ಪರಾಹ್ಯರ್ಥ, ಅಲ್ಲಿ ತಾರತಮ್ಯವನ್ನು ಹೇಳುವ ಶಬ್ದಗಳಿವೆ. ಅವೆಲ್ಲವನ್ನೂ ನಾವು ಸಮನ್ವಯ ಮಾಡಿ ತೋರಿಸಿದ್ವಿ. ಅವು ಮಾತ್ರ ಅಲ್ಲ, ಕರ್ಮವನ್ನು ಹೇಳುವ ಶಬ್ದ, ಕಾಲವನ್ನು ಹೇಳುವ ಶಬ್ದ, ಅವೆಲ್ಲ ಶಬ್ದಗಳಿಂದಲೂ ಕೂಡ ಭಗವಂತನೇ ವಾಚ್ಯನಾಗಿದ್ದಾನೆ. ಅದನ್ನೇ ಈ ವಾಕ್ಯದಲ್ಲಿ ಹೇಳ್ತಾರೆ. ಕರ್ಮ ತದಂಗ, ಕರ್ಮಗಳು ಅದ್ರ ಅಂಗಗಳು, ಆ ಅಂಗಗಳಾದಂಥ ತತ್ಕ್ರಮ, ಕರ್ಮದ ಕ್ರಮ, ದೇಶ, ಕಾಲ, ಅಧಿಕಾರಿಯಾದಿ ವಾಚಕೈ ಅನ್ಯತ್ರ ನಿಯತೈರಪಿ. ನೀವೇನೋ ಅವು ಬೇರೆ ಬೇರೆಯನ್ನು ಹೇಳ್ತವೆ ಅಂತ ತಿಳ್ಕೊಂಡಿರುವ ಶಬ್ದಗಳು, ಆ ಎಲ್ಲ ಶಬ್ದಗಳಿಂದ ಪರಮ ಮುಖ್ಯತೆಯ ಅಂತಂದ್ರೆ ಅವ್ಯಕ್ತ ಕರ್ಮ ವಾಚ್ಯಶ್ಚ ವಾಚ್ಯ ಏಕೋ ಅಂತ ಬಂತಲ್ಲ. ಮುಖ್ಯತೆಯ ಅಂದ್ರೆ ಹೇಗೆ ಮುಖ್ಯತೆಯ? ಪರಮ ಮುಖ್ಯತೆಯ ಭಗವಂತನೇ ವಾಚ್ಯ. ಏಕಃ ಜನಾರ್ದನ ವಾಚ್ಯ ನ ಕರ್ಮಾದಿ. ಯಾಕೆಂದ್ರೆ ಕುತಃ ಶಬ್ದೈಹಿ, ಶಬ್ದಗಳು ಪ್ರಮಾಣವಾಗಿದೆ. ಏನು ಶಬ್ದಗಳು ಪ್ರಮಾಣವಾಗಿವೆ ಅಂತಂದ್ರೆ, ತಾವಾಯೇತಾ ಸರ್ವಾ ರುಚಃ ಸರ್ವೇ ವೇದಾಃ ಪ್ರಾಣರುಚಯೇವ ವಿದ್ಯಾತ್. ಐತ್ರಿ ಉಪನಿಷತ್ ಭಾಷ್ಯ, ಐತ್ರಿ ಉಪನಿಷತ್ತಿನ ವಾಕ್ಯ ಇದು. ನಾಮಾನಿ ಸರ್ವಾಣಿ ಯಮಾವಿಶಂತಿ, ಇದು ಕೂಡ ಒಂದು ಋಗ್ವೇದದ ಮಾತು. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ಮುಂಚಥ ಅಂತನ್ನೋದು ಇದು ಇನ್ನೊಂದು ಉಪನಿಷತ್ತಿನ ಮಾತು. ನಾವೀಗ ನಿನ್ನೆ ನೋಡಿದ್ವಲ್ಲ ಮಾಂಡೂಕ ಉಪನಿಷತ್ತು, ಎಲ್ಲೋ ಒಂದು ಬಂದದ ಮಾತಿದು. ಸರ್ವೇ ವೇದಾಯತ್ ಪದಮಾಮನಂತೆ ತಪಾಂಸಿ ಸರ್ವಾಣಿ ಚೇದ್ವದಂತಿ ವಿಧಿಚ್ಛಂತೋ ಬ್ರಹ್ಮಚರ್ಯಂ ಚರಂತೆ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಅಂತ ಮಹಾಭಾರತದಲ್ಲಿ. ಇನ್ನೊಂದು ತತ್ತೇ ಪದಂ ಸಂಗ್ರಹೇಣ ಬ್ರವೀಮ್ಯೋಮಿತ್ಯೇತತ್ ಅಂತ ಉಪನಿಷತ್ನಲ್ಲಿ ಒಂದಿದೆ. ಪ್ರವಕ್ಷ್ಯೆ ಅಂತ ಮಹಾಭಾರತದ್ದು. ಅದು ಈ ತರ ಒಂದು ಉಪನಿಷತ್ತಿನ ಒಂದು ಮಹಾಭಾರತದ್ದು, ಎರಡು ಸುಮ್ಮನೆ ಹೇಳಿದೆ ಈಗ. ಇತ್ಯಾದಿ ಸರ್ವಶಬ್ದ ವಾಚ್ಯತ್ವ ಆವೇದಕ. ಭಗವಂತನಿಗೆ ಸರ್ವಶಬ್ದ ವಾಚ್ಯತ್ವವನ್ನು ಹೇಳುವ ಶ್ರುತಿಗಳಿವೆ, ಶ್ರುತಿ ಮೊದಲಾದ ಶಬ್ದಗಳಿವೆ, ಶ್ರುತಿ ಪುರಾಣ ಮೊದಲಾದ ಶಬ್ದಗಳು. ಆದ್ರಿಂದ ನಮಗೆ ಕಾಲವಾಚಕ ಶಬ್ದಗಳಿಂದಲೂ ಯಜ್ಞವಾಚಕ ಶಬ್ದಗಳಿಂದಲೂ ಅವನೇ ಪ್ರತಿಪಾದ್ಯ ಅಂತ ತಿಳಿತದೆ. ಇದನ್ನೆಲ್ಲ ಸ್ಪಷ್ಟವಾಗಿ ಅನುವ್ಯಾಖ್ಯಾನ ಮೊದಲಾದ ಕಡೆ ಪ್ರತಿಪಾದನೆ ಮಾಡಿದ್ದಾರೆ. ವಸಂತೆ ಅಂತಂದ್ರೆ ಕೇವಲ ವಸಂತ ಋತುವಿನಲ್ಲಿ ಅಂತ ಅರ್ಥ ಅಲ್ಲ. ವಸಂತೆ ಭಗವಂತನೇ, ಹೇ ಹರೇ ಅಂತ ಈಕಾರ ಅಂತ ಶಬ್ದ ಹೇಳ್ತೀವಲ್ಲ, ಹೇ ಹರೇ ಹೇ ರವೇ ಅಂತ ಹೀಗೆ. ಹಾಗೆ ವಸಂತೆ ಅಂದ್ರೆ ವಸಂತಿ ಎಂಬ ಶಬ್ದದಿಂದ ವಾಚ್ಯನಾದ ಭಗವಂತನೇ ಅಂತ ಅರ್ಥ. ಇದನ್ನೆಲ್ಲ ವಸಂತಶ್ಚ ವಸಂತತಃ ಅಂತ ಆಚಾರ್ಯರು ಇದನ್ನೆಲ್ಲ ಅನುವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ. ಹಾಗಾದನ್ನು ತಿಳ್ಕೊಳ್ಬೇಕು ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.